ನನ್ನ ಹತ್ರನೇ ಸುಳ್ಳು ಹೇಳೋ ಮಟ್ಟಕ್ಕೆ ಬಂದ್ಬಿಟ್ರಿ ಅಲ್ವಾ? ಏನು ಮುಚ್ಚಿಡ್ತಿದ್ದೀರಾ? ಏನು ನಡೀತಿದೆ ಇಲ್ಲಿ? ಅಮ್ಮ ಏನಿಲ್ಲ, ಎಮರ್ಜೆನ್ಸಿ ಆಪರೇಷನ್. ನೋಡು, ಅದಷ್ಟೇ ಸತ್ಯ ಅಲ್ಲ ಅಂತ ನನಗೆ ಗೊತ್ತು. ನೀನು ನಿನ್ನೆಯಿಂದ ಮನೆಗೆ ಬಂದಿಲ್ಲ. ನಿಧಿ ಮಧ್ಯರಾತ್ರಿ ಎದ್ದೋಗಿದ್ದಾಳೆ. ಏನೋ ಸಮಸ್ಯೆ ಆಗ್ತಿದೆ ಅನ್ನೋದಂತೂ ಹೌದು. ಅದೇನು ಅಂತ ನನಗೆ ಈಗಲೇ ಗೊತ್ತಾಗಬೇಕು. ಸಮಸ್ಯೆ ಏನೂ ಇಲ್ಲ ಅಮ್ಮ. ಹಾಸ್ಪಿಟಲ್ ಅಂದಮೇಲೆ ಒಂದಷ್ಟು ವಿಷಯ ಹ್ಯಾಂಡಲ್ ಮಾಡೋದಿರುತ್ತಲ್ಲ, ಅಷ್ಟೇ, ಬೇರೆ ಏನೂ ಇಲ್ಲ. ನೀನು ಚಿಕ್ಕ ಮಗು ಆಗಿದ್ದಾಗಿಂದನೂ ನೋಡ್ತಿದ್ದೀನಿ ಕಣೋ. ಯಾವಾಗ ಹೇಗಿರ್ತೀಯ ಅನ್ನೋದು ನನಗೆ ಗೊತ್ತಾಗಲ್ವಾ? ನಿನ್ನ ಮುಖದಲ್ಲಿ ಒಂದು ಸಣ್ಣ ಬದಲಾವಣೆ ಕೂಡ ನನಗೆ ಗೊತ್ತಾಗುತ್ತೆ. ನಿಜ ಹೇಳು. ಹೇಳಲಿಲ್ಲ ಅಂದರೆ ನನ್ನ ಮೇಲೆ ಆಣೆ. ಸರಿ ಅಮ್ಮ, ಹೇಳ್ತೀನಿ. ಈಗ ಈ ಆಸ್ಪತ್ರೆ ನಮ್ಮ ಮ್ಯಾನೇಜ್ಮೆಂಟಲ್ಲಿ ಇಲ್ಲ. ಭುವನೇಶ್ವರಿ ಅನ್ನೋರು ಯಾವುದೋ ಕಾರಣಕ್ಕೆ ಈ ಥರ ಎಲ್ಲ ಮಾಡಿದ್ದಾರೆ. ನಿಮ್ಮ ಆಸ್ಪತ್ರೆ ಮೇಲಿರೋ ಸಂಪೂರ್ಣ ಹಕ್ಕು ಈಗ ನಮ್ಮ ಮೇಡಮ್ ಹೆಸರಿಗೆ ಶಿಫ್ಟ್ ಆಗಿದೆ. ನಾವಿಬ್ರು ಇಲ್ಲಿ ಡ್ಯೂಟಿ ಡಾಕ್ಟರ್ ಆಗಿ ಜಾಯ್ನ್ ಆಗ್ತೀವಿ. ನೀವು ಡ್ಯೂಟಿ ಡಾಕ್ಟರ್ ಆಗಿ ಕಂಟಿನ್ಯೂ ಆಗಬೇಕು ಅನ್ನೋದಿದ್ರೆ ನಮ್ಮ ಮ್ಯಾನೇಜ್ಮೆಂಟ್ನವ್ರು ಹಾಕಿರೋ ಒಂದಷ್ಟು ಕಂಡೀಷನ್ಗಳನ್ನ ನೀವು ಒಪ್ಕೋಬೇಕಾಗತ್ತೆ. ಇಷ್ಟೊಂದೆಲ್ಲ ಆಗಿದೆಯಾ? ಯಾರು ಆ ಭುವನೇಶ್ವರಿ? ಗೊತ್ತಿಲ್ಲ ಅಮ್ಮ, ಆದರೆ ಗೊತ್ತು ಮಾಡ್ಕೋತೀನಿ. ಆದರೆ ಅಮ್ಮ ಪ್ಲೀಸ್, ಈ ವಿಷಯ ಬಂಗಾರಿ ಹತ್ರ ಹೇಳಕ್ಕೆ ಹೋಗಬೇಡಿ. ಅವ್ರಿಗೆ ಹಾಸ್ಪಿಟ್ಲ್ ಅಂದರೆ ಜೀವನ ಇಟ್ಕೊಂಡಿದ್ದಾರೆ. ನಿಜ ಕಣೋ, ಅತ್ತೆ ಗೊತ್ತಾದರೆ ತುಂಬ ನೊಂದ್ಕೋತಾರೆ. ನಾನು ಹೇಳಲ್ಲ. ಆದರೆ ನೀನು ಹಗಲು ರಾತ್ರಿ ಅಂತಲೂ ನೋಡದೆ ಕೆಲಸ ಮಾಡ್ತಿದ್ರೆ ನಿನ್ನ ಆರೋಗ್ಯ ಏನಾಗಬೇಡ. ಒಂದು ಕೆಲಸ ಮಾಡಿ, ನಿಮ್ಮಿಬ್ರಲ್ಲಿ ಯಾರಾದರೂ ಒಬ್ರು ಮನೆಗೆ ಬನ್ನಿ. ಫ್ರೆಶ್ ಆಗಿ ರೆಸ್ಟ್ ತಗೊಂಡು ಆಮೇಲೆ ಬರೋರಂತೆ. ನನಗೆ ಮಾರ್ನಿಂಗ್ ಡ್ಯೂಟಿ ಸ್ಟಾರ್ಟ್ ಆಗಿದೆ, ನಾನು ಬರೋಕ್ಕಾಗಲ್ಲ. ನಿಧಿ, ನೀವು ಹೋಗಿ. ಇಲ್ಲ, ನಿಮ್ಮನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಅಮ್ಮ, ಸದ್ಯಕ್ಕೆ ನೀವು ಹೊರಡಿ. ಅಜ್ಜಿ ಹತ್ರ ಎಮರ್ಜೆನ್ಸಿ ಆಪರೇಷನ್ ನಡೀತಿದೆ ಅಂತ ಹೇಗಾದ್ರೂ ಮಾಡಿ ನಿಭಾಯಿಸಿ. ಸರಿ, ನಾನೀಗ ಹೊರಡ್ತೀನಿ. ಆದ್ರೆ ನೀವಿಬ್ರು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ಬೇಕು. ಏನೋ